ಅವ ಉಳ್ಳು ಬೀಳುತ್ತೆ. ಅವಾಗ ಅಭಿಮನ್ಯುಗೆ ವಸಂತಣ್ಣಗೆ ಹೇಳ್ತಾರೆ, ನೋಡಿ ಅಲ್ಲಿ ಹೋಗ್ಬಿಟ್ಟು ಒಂಚೂರು ಅದನ್ನ ಈ ಕಡೆಗೆ ಸಾಕಿ ಬುದ್ಧಿ ಎಲ್ಲ ಕಲ್ತಾದ್ಮೇಲೆ ಮತ್ತಿಗೋಡಲ್ಲಿ ಪ್ರತಿ ದಿನ ಊಟಕ್ಕೆ ಬರೋ ಟೈಮಲ್ಲಿ ಅದು ಮೇವ್ ತಿನ್ನೋ ಬರೋ ಟೈಮಲ್ಲಿ ಪ್ರತಿ ಏನೇ ಸಾಕನೆ ಹೊಡಿತೀನಿ. ಆಮೇಲೆ ರೌಡಿ ರಂಗ 96 ಇಂದ ಕಾರ್ಡ್ ಬಿಡ್ದಲ್ಲೇ ಇದ್ದಿದ್ದು. ಆ ಥರ ಅವತ್ತು ಓಡಿಸಿದ ತಕ್ಷಣ ಅದಕ್ಕೆ ಆ ಕಾರ್ಡ್ನ ಹೆಂಗೆ ಬಿಟ್ಟು ಹೋಗುತ್ತೆ, ಅದು ತುಂಬ ಬುದ್ಧಿವಂತಾನೆ. ಆಕ್ಚುಲಿ ಅವತ್ತೇನಾದ್ರು ಅಭಿಮನ್ಯು ಮತ್ತೆ ರೌಡಿ ರಂಗ ಎರಡನೇನು ಸತ್ತೋಗ್ತಿದ್ವು ಅವತ್ತು. ಇದು ಆವಾಗ ಏನಾಗುತ್ತೆ, ಮಿಸ್ ಆಗುತ್ತೆ, ಇದೇ ರೌಡಿ ರಂಗ ಅಂತ. ಅದು ದೈತ್ಯಾನೇನೆ. ಫಸ್ಟ್ ಟೈಮು ರೌಡಿ ರಂಗ ನೋಡಿಬೇಕಾದ್ರೆ ಕರೆಸ್ತಾರೆ ಸಾವಂದುರ್ಗ ಆ ಕಡೆ ಎಲ್ಲ ಕರೆಸ್ದಾಗ ರೌಡಿ ರಂಗ ಸಿಗಲ್ಲ, ಬೇರೆ ಆನೆನ ಕ್ಯಾಪ್ಚರ್ ಆಗುತ್ತೆ. ஆசம் தோட இருக்கு இங்க நியூஸ் ಇಲ್ಲಿ ಬಾ ಮಕ್ಕಳು ನೀವು ನಿಲ್ಸು ಬಾ ಇಲ್ಲಿ ನಿಲ್ಸು ಹಂಗೆ ಬರ ನಿಲ್ಸು ಗಾಯ ಮಾಡಬೇಡ ಸುಮಾ ಆಕೆ 3 ಗುಂಡಿ ಇದೆಯಂತ ಅಲ್ಲಿ, ಇನ್ನು ಗುಂಡಿಗಳು ಹಂಗೆ ಇದೆಯಂತ ಸಾಕ್ಷಿ. ಅರ್ಜುನ ಬಿದ್ದಿದ್ ಗುಂಡಿ, ಅಭಿಮನ್ಯು ಬಿದ್ದಿದ್ದು, ಶ್ರೀರಾಮ ಬಿದ್ದಿದ್ದು. ಕೆಡ್ಡಾದ ಗುಂಡಿಗಳನ್ನ ವಸಂತಣ್ಣ ನಾನು ನೋಡಿದ್ದೀನಿ, 3 ಗುಂಡಿ ನೋಡಿದ್ದೀನಿ. ಅದರಲ್ಲಿ ಅರ್ಜುನ ಬಿದ್ದಿದ್ದ ಗುಂಡಿ ನೋಡಿದ್ದೀನಿ. ಫಸ್ಟು ಮತ್ತಿಗೋಡೆಲ್ಲ ಇದ್ದಿದ್ದಂತೆ ಅರ್ಜುನ ಫಸ್ಟ್ ಮಾವುತ್ರ ಹೆಸರು ಸಣ್ಣಪ್ಪ ಅಂತಲ್ಲ, ಅವಡಿ ಹೆಸರು ಸಣ್ಣಪ್ಪ ಅಂತ. ಒಬ್ರು ಸಣ್ಣಪ್ಪ ಯಾರು, ಇದೇ ವಸಂತಣ್ಣ ಅವರ ತಂದೆ, ದಂತದ ಸಮೇತ. ಆ ಗಜೇಂದ್ರನೇ ಸ್ವಲ್ಪ ಅಗ್ಲ ಅಲ್ಲದಂತ ಹಿಂಗಲ್ವಾ, ಈ ಕಡೆಗೊಂದಂತ ಈ ಕಡೆಗೊಂದಂತ ಪಾಸ್ ಆಯ್ತು. ನನಗೆ ಆ ಸೊಂಡ್ಲದು ಎದೆಗೆ ಬಂದು ಹೊಡೀತು. ಮೊಬೈಲ್ ಟಾರ್ಚಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಸರ್, ಹಗ್ಗ ಎಲ್ಲ ಹಾಕ್ತಾರೆ ಮೊಬೈಲ್ ಟಾರ್ಚಲ್ಲಿ ಹಗ್ಗ ಹಾಕಿ. ನಿಮ್ಮ ತಂದೆಯವರು ರೌಡಿ ರಂಗನ ನಿಮ್ಮ ತಂದೆಯವರೇ ಹಿಡಿತಾರೆ. ಈಗ ನೀವು ಹಿಂದೆ ಸಂಚಿಕೆಯಲ್ಲಿ ನಮ್ಗೆ ಹೇಳಿದ್ರ ಅವ್ರ ಸಂದರ್ಶನ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದವ್ರದ್ದು, ಅವ್ರ ಪ್ರಕಾರ ರೌಡಿ ರಂಗನ ಹಿಡ್ದೇ ಇಲ್ಲ ಇವತ್ತು. ನೀವು ಆ ಸಂದರ್ಶನ ನೋಡಿರ್ತಾರೆ, ನಿಮಗೆ ಏನ್ ಅನ್ನಿಸ್ತು ನೋಡಿದ ನಂತರ ಏನಾಯ್ತದು? ಸರ್ ನಂಗೆ ಆಶ್ಚರ್ಯ ಆಯ್ತು, ರೌಡಿ ರಂಗನ ಹಿಡ್ದಿಲ್ಲ ಅಂತ. ಅವರು ಆನೆ ETF ಅಲ್ಲಿ ಕೆಲಸ ಮಾಡ್ತಿದ್ದವರು ಆ ರೀತಿ ಹೇಳಿದಾಗ ಆಶ್ಚರ್ಯ ಆಯ್ತು. ರೌಡಿ ರಂಗದ್ನ ನಾ ಅಪ್ಪ ಅವ್ರು ಕೆಲವೊಂದು ಪಾಯಿಂಟ್ಸ್ ಹೇಳ್ತಾ ಹೋದ್ರು, ಅದು ಕರೆಕ್ಟ್ ಆಗಿತ್ತು ಅವ್ರದ್ದು? ಸರ್ ಕರೆಕ್ಟ್ ಆಗಿತ್ತು. ಅದು ಕೆರೆಯಲ್ಲಿ ಇದ್ದಿದ್ದು ನಿಜ, ಆ ಥರ ಫೈರ್ ಎಲ್ಲ ಆಗಿದ್ದು ನಿಜ, ಆನೆ ಓಡ್ಸೋಕೆ ಇದು ನಿಜ. ರೌಡಿ ರಂಗಗೆ ಕ್ಯಾಪ್ಚರಿಗೆ ಹೋಗಿದ್ದು 2ನೇ ಟೈಮು, ಫಸ್ಟ್ ಟೈಮ್ ಸಿಗಲ್ಲ. ಫಸ್ಟ್ ಟೈಮು ರೌಡಿ ರಂಗ ನೋಡಿಬೇಕಾದ್ರೆ ಕರೆಸ್ತಾರೆ ಸಾವಂದುರ್ಗ ಆ ಕಡೆ ಎಲ್ಲ ಕರೆಸ್ದಾಗ ರೌಡಿ ರಂಗ ಸಿಗಲ್ಲ, ಬೇರೆ ಆನೆನ ಕ್ಯಾಪ್ಚರ್ ಆಗುತ್ತೆ. ನೈಟ್ ಹೊಡಿತಾರೆ ಅಪ್ಪ ಮಚನ ಮಾಡಿ. ಇದು ಆವಾಗ ಏನಾಗುತ್ತೆ, ಮಿಸ್ ಆಗುತ್ತೆ, ಇದೇ ರೌಡಿ ರಂಗ ಅಂತ. ಅದು ದೈತ್ಯಾನೇನೆ, ತುಂಬ ದೊಡ್ಡದು. ಲಾಸ್ಟಿಗೆ ಇನ್ನೊಂದ್ಸಲ ಹೋದಾಗ ರೌಡಿ ರಂಗನೇ ಕ್ಯಾಪ್ಚರ್ ಅಂತ ಹೇಳ್ತೀನಿ ಸರ್. ಅದ್ರ ಚಹರೆ ಏನೇನಿತ್ತು ಎಲ್ಲ ಇದೆ. ಮತ್ತು ದೈತ್ಯ ಆ ಕಾಡಿಗೆ 96 ಇಂದ 2016ವರೆಗೂ ಒಂದು ಗಂಡನೇ ಅದಕ್ಕಿಂತ ದೊಡ್ಡದಾಗಿರೋದು ಗಂಡನೇ ಅದು ಬರೋಕ್ಕೆ ಬಿಟ್ಟಿಲ್ಲ. ಫ್ರೆಂಡ್ಸ್ ಇದ್ದಿದ್ದು ಮ್ಯಾಕ್ ಸಿದ್ಧ, ವನರಾಜ ಸಾಕಾನೆ, ಕ್ಯಾಂಪ್ ಆನೆ. ಅದು ವನರಾಜನ ಜೊತೆ ಇದು ಫೈಟಿಗೆ ಬರ್ತಿತ್ತು, ಇದೇನು ವಿಶ್ವಾಸದಿಂದ ಬರ್ತಿರ್ಲಿಲ್ಲ. ಇದು ಮಸ್ತಿಗಿದ್ದಾಗ ಅದು ಮಸ್ತಿಗಿದ್ದಾಗ ಇವು ಫೈಟ್ ಆಡ್ತಿದ್ವು, ವಿಶ್ವಾಸದಿಂದ ಬಂದೇ ಇಲ್ಲ ಇದು. ಅದು ಅಪ್ಪ ಹೇಳೋ ಪ್ರಕಾರ ಹೆವಿ ಬುದ್ಧಿವಂತಾನೆ, ತುಂಬ ಬುದ್ಧಿವಂತಾನೆ. ಆಕ್ಚುಲಿ ಅವತ್ತೇನಾದ್ರು ಅಭಿಮನ್ಯು ಮತ್ತೆ ರೌಡಿ ರಂಗ ಎರಡನೇನು ಸತ್ತೋಗ್ತಿದ್ವು ಅವತ್ತು. ನೀವು ವಸಂತಣ್ಣ ಅಪ್ಪ ಇಲ್ಲ ಇವತ್ತು, ವಸಂತಣ್ಣ ಕೇಳಿದ್ರೆ ಬೇಕಾದ್ರೆ ಫುಲ್ ಹೇಳ್ತಾರೆ. ಆನೆ ಡಾಟ್ ಆದ್ಮೇಲೆ ಆನೆ ಬರೀ ಅಪ್ಪ ಏನ್ ಮಾಡ್ತಾರೆ ಅಂತ ಗೊತ್ತಾ, ಟ್ರ್ಯಾಕ್ ಮಾಡಿ ನಿಲ್ತಿರಲ್ವಂತೆ. ಅನ್ನೋ ಟೈಮಲ್ಲಿ ಒಂದ್ ಬೆಟ್ಟ ಹತ್ಬಿಟ್ಟು ನೀವು ಆ ಕಡೆಯಿಂದ ಓಡಿಸ್ಕೊ ಬನ್ನಿ, ನಾನು ಈ ಕಡೆ ಇರ್ತೀನಿ ಅಂತ ಹೇಳಿದಾಗ ಇದು ಅದ್ ಬಂದಿದ್ದಾನೆ ನೋಡಿದ್ರೆ ಅಟ್ಟಿಸ್ಕೊ ಬರೋದಂತೆ. ಸರಿ ಅಂತ ಹೇಳ್ಬಿಟ್ಟು ಆನೆ ಅಷ್ಟು ದೂರದ ಇದೆ ಅಂತ ಇವ್ರು ಕರ್ಚೀಫ್ನ ಹಂಗೆ ಬೆವರೆಲ್ಲ ತೆಗೆದ್ಬಿಟ್ಟು ಕರ್ಚೀಫ್ನ ಹಿಂಡಿದ್ರಂತೆ. ಬೆವ್ರ ಸ್ಮೆಲ್ಗೆ ವಾಪಸ್ ಅಟ್ಟಿಸ್ಕೊ ಬಂತಂತೆ. ಅಟ್ಟಿಸ್ಕೊ ಬಂದು ವಾಪಸ್ ತಿರ್ಬೇಕಾದ್ರೆ ಇವ್ರು ಡಾಟ್ ಮಾಡಿರೋದು. ಡಾಟ್ ಮಾಡಾದ್ಮೇಲೆ ಬೆಟ್ಟ ಹತ್ತುತ್ತೆ. ನಿಮ್ಮ ಹತ್ರ ಫುಲ್ ಸರಿ ಇದಾರೆ ಕೇಳಿದ್ರೆ ಅವ್ರ ಹತ್ರ ಇವತ್ತು ಫೋಟೋ ಇದೆ, ಎಲ್ಲ ಇದೆ. ರೌಡಿ ರಂಗ ಬಿಟ್ಟು ಬೇರೆ ಯಾವ್ದಲ್ಲ. ಆಮೇಲೆ ರೌಡಿ ರಂಗ 96 ಇಂದ ಕಾರ್ಡ್ ಬಿಡ್ದಲ್ಲೇ ಇದ್ದಿದ್ದು. ಆ ಥರ ಅವತ್ತು ಓಡಿಸಿದ ತಕ್ಷಣ ಅದಕ್ಕೆ ಆ ಕಾರ್ಡ್ನ ಹೆಂಗೆ ಬಿಟ್ಟು ಹೋಗುತ್ತೆ, ಅದು ಇರೋ ಸ್ಥಾನದಲ್ಲಿ ಅದು ಹೆಂಗೆ ಹೋಗ್ಬಿಟ್ಟೋಗುತ್ತೆ. ಆಮೇಲೆ ಅಲ್ಲಿಂದ ಶಿವಮೊಗ್ಗಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಸರ್? ಶಿವಮೊಗ್ಗ ಹೋಗ್ತವೆ ಅಂದ್ರೆ ಗುಬ್ಬಿಯಿಂದ ಶಿವಮೊಗ್ಗ ರೋಡೇ ಅದು. ಶಿವಮೊಗ್ಗ ಹೌದು ಸರ್. ಮೇನ್ ನಾವು ಓಡಾಡೋ ರೋಡ್ ಇರ್ಬೋದು, ಕಾಡಿಗೆ ಇದಿಲ್ಲ, ನಿಯರ್ ಇಲ್ಲ. ಬಳಸೋಕಲ್ಲಿ ತುಂಬಾ ಇದಿದೆ. 96 ಇಂದ ಒಂದು ಗಂಡನೇನಲ್ಲಿ ಬಿಟ್ಟಿಲ್ಲ. ಇದು ಅವತ್ತು ಓಡಿಸ್ತಾ ಕೆರೆಗೆ ಹೋಗಿದಾಗ ಅಪ್ಪಾಜಿ ಕೈ ಏಟಾಗಿತ್ತು ಅನ್ನಲ್ಲ, ಅದೇ ತುಮಕೂರು ಗುಬ್ಬಿ ಹತ್ರ ಕೈ ಬ್ಲಾಸ್ಟ್ ಆಗಿತ್ತಂತ. ಅವೇ ಆನೆಗಳು ಕೆರೆಯಲ್ಲಿ ನಿಂತ್ಬಿಡ್ತವೆ ಒಂದೊಂದು ವಾರ. ಪೇಪರ್ ಕಟಿಂಗ್ಸ್ ಇದೆ ನನ್ನ ಹತ್ರ. ರೌಡಿ ರಂಗ ಅದೇ ಆನೆ, ರೌಡಿ ರಂಗ ಇನ್ನೊಂದು ಬೇರೆ ಇಲ್ಲ, ಹಿಡಿದಿದ್ದಾರೆ. ರೌಡಿ ರಂಗ ನಿಮಗೆ ಇನ್ನೊಂದು ರೌಡಿ ರಂಗದ ವಿಶೇಷತೆ ಹೇಳ,
ಸಾಕಿ ಬುದ್ಧಿ ಎಲ್ಲ ಕಲ್ತಾದ್ಮೇಲೆ ಮತ್ತಿಗೋಡಲ್ಲಿ ಪ್ರತಿದಿನ ಊಟಕ್ಕೆ ಬರೋ ಟೈಮಲ್ಲಿ ಅದು ಮೇವು ತಿನ್ನೋ ಬರೋ ಟೈಮಲ್ಲಿ ಪ್ರತಿಯೇನೇ ಸಾಕನೆಗೆ ಹೊಡಿತಿತ್ತಂತೆ. ಅಭಿಮನ್ಯನ್ ಒಂದ್ಬಿಟ್ಟು ರೌಡಿರಂಗ ಯಾವ್ದಾರ ಆನೆ ಗುದ್ದಿ ಬರ್ತಿದ್ದೆ ಅದು. ಅದ್ರ ಕ್ಯಾರೆಕ್ಟರ್ ಹಂಗಿತ್ತು ಸರ್. ಅದು ಬುದ್ಧಿ ಕಲ್ತಾದ್ಮೇಲೆ ಅದು ಶೈಲಿ ಸರ್. ಕೋರೆ ಅಗಲ, ಲೆಫ್ಟ್ ರೈಟ್ ಕೋರೆ ಒಂಚೂರು ಉದ್ದ, ಲೆಫ್ಟ್ ಸ್ವಲ್ಪ ಗಿಡ್ಡ. ಏನು ಇದೆ ಅದು ನೀವು ಕಾಡಲ್ಲಿ ಇದ್ದಿದ್ದಾಗಲಿ, ಆ ಫೋಟೋಸ್ ಸಿಕ್ಕಿರೋದಾಗಲಿ, ವೀಡಿಯೋಸ್ ಅದು ಅಟ್ಟಿಸ್ಕೊ ಬರ್ತಿದ್ದು ವೀಡಿಯೋಸ್ ಆಗಲಿ ಎಲ್ಲ ಇದೆಯಲ್ಲ, ಅದಕ್ಕೂ ಇದಕ್ಕೂ ಹೋಲುತ್ತೆ. ಮತ್ತು ಸೇಮ್ ಆನೆ ಹೈಟ್ ಇರೋದು ಹೆಂಗಿತ್ತು ಗೊತ್ತಾ ಸರ್ ಅದು ಆನೆ. ಕ್ರಾಲ್ ಇದೆಯಲ್ಲ, ಕೇಜ್ ಇದೆಯಲ್ಲ, ಕೇಜು ಲಾರಿಗೆ ಫಿಕ್ಸ್ ಮಾಡ್ತೀವಲ್ಲ ಕೇಜಿಗೆ ಮೇಲೆ ಒಂದು ರಾಡ್ ಹಾಕ್ತಾರೆ, ಕೇಜಿಗೆ ಅಡ್ಡ ಮೇಲ್ಗೆ ಹಿಂಗೆ ಬೆನ್ನತ್ರ ಸರ್. ಅದು ಈ ಆನೆಗೆ ಹಾಕಕ್ಕಾಗಲೇ ಇಲ್ಲ, ಆ ಕೇಜ್ ಮೇಲಿತ್ತು. ಆಮೇಲೆ ಕ್ಯಾಪ್ಚರ್ ಆದಮೇಲೆ ಇದು ಬೆಟ್ಟ ಹತ್ತುತ್ತೆ. ಬೆಟ್ಟ ಹತ್ಬಿಟ್ಟು ಒಂದು ಬೆಟ್ಟದ ಹತ್ರ ಕಲ್ಲನ್ನ ಹೊರಿಕೊಂಡು ನಿಲ್ಲುತ್ತೆ. ಅವಾಗ ಅಪ್ಪಾಜಿ ಡಾಕ್ಟ್ರು ಏನು ಮಾಡ, ಅಲ್ಲಿಂದ ಅದು ತಲೆ ಪ್ರಜ್ಞೆ ತಪ್ಪಿ ಬಿದ್ದರೆ ಆನೆ ಏನು ಉಳಿಯೋದೇ ಇಲ್ಲ, ಉಳ್ಳು ಬೀಳುತ್ತೆ. ಅವಾಗ ಅಭಿಮನ್ಯುಗೆ ವಸಂತಣ್ಣಗೆ ಹೇಳ್ತಾರೆ, ನೋಡು ಅಲ್ಲಿ ಹೋಗ್ಬಿಟ್ಟು ಒಂಚೂರು ಅದನ್ನ ಈ ಕಡೆಗೆ ಇದು ಮಾಡು, ಟಚ್ ಮಾಡು ಏನೋ ಅಂತ ಹೇಳ್ತಾರೆ. ಇವರು ಆನೆ ತಗೊಂಡು ಹೋಗಿದ್ಕೋ ಅದು ಉಳ್ಳು ಬಿದ್ದಿದ್ಕೂ ಸರಿ ಆಗುತ್ತೆ. ಅದ ಅಭಿಮನ್ಯು ತಗೊಂಡು ಬೀಳೋ ಟೈಮ್ ಇತ್ತಂತೆ, ಚೂರು ಮಿಸ್ ಆಗಿದ್ರೆ ಅದು ಬೀಳೋ ಟೈಮಿಗೆ ಅಭಿಮನ್ಯು ಸೇರಿಸಿ ಬೀಳ್ತಿದ್ವಂತೆ. ಅಭಿಮನ್ಯು ಸೇರಿ ಬಿದ್ದಿದ್ರೆ ಎರಡು ಆನೆನೂ ಬೆಟ್ಟದಿಂದ ಕೆಳಗೆ ಬೀಳ್ತಿದ್ವಂತೆ. ಅದಾಗ್ತದೆ ಅಲ್ಲೇ ಬಿದ್ದು ಡೌನಿಗೆ ಬಂದು ಒಂದು ಕೌಲಿ ಇರುತ್ತೆ, ಆ ಕೌಲಿಗೆ ಬಿದ್ದೋಗುತ್ತೆ. ರೌಡಿರಂಗ ಬಿದ್ದಿದ ತಕ್ಷಣ ಆ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಜನ ಇದ್ರು ಅವರೆಲ್ಲ ಇದೇ ರೌಡಿರಂಗ ಅಂತ ಹೇಳ್ತಾರೆ. ಅಲ್ಲಿ ಕಾರ್ಯಾಚರಣೆ ಇದ್ದವರೆಲ್ಲ ಹೇಳ್ತಾರೆ, ಮತ್ತೆ ಅಲ್ಲಿ DCF ಅವರು ಹೇಳ್ತಾರೆ. ಮತ್ತು ಅದ್ರ ಫ್ಯಾನ್ಸ್ ಇದ್ರಲ್ಲ, ರೌಡಿರಂಗನ್ ಫ್ಯಾನ್ಸು, ಅಟ್ಟಿಸ್ಕೊಂಬಂದು ಮತ್ತು ಬದುಕಿರೋರೆಲ್ಲ ಇದ್ರಲ್ಲ, ಅಟ್ಟಿಸ್ಕೊಂಬಂದು ಲೈವಲ್ಲಿ ಅವ್ರುಗಳು ಬಂದ್ಬಿಟ್ಟು ಆನೆ ನೋಡಿ ಇದೇ ರೌಡಿರಂಗ ಅಂತ ಹೇಳ್ತಾರೆ. ರೌಡಿರಂಗ ಅದೇನೆ. ಅದು ಬಿಟ್ರೆ ಅದ್ರ ಜೊತೆ ಐರಾವತ ಅಂತ ಹೇಳಿದ್ರು. ಅದ್ರದ್ದು ಕೋರೆ ಎಲ್ಲ ತುಂಡು ಮಾಡ್ಕೊಂಡಿತ್ತು ಅದು ತಂದಾಗ. ಅದು ಏನಾಯ್ತು ಇವಾಗ ಗೊತ್ತಿಲ್ಲ. ಐರಾವತ ಅಂದ್ರೆ ಸರ್ ಅದು ಇದ್ರ ಜೊತೆ ಇದಾಗಲಿ ಎರಡು ಆನೆ ಕ್ಯಾಪ್ಚರ್ ಮಾಡ್ತಾರೆ. ಅದೂ ಆನೆ ಚೆನ್ನಾಗಿರುತ್ತೆ. ಅದು ಕ್ರಾಲ್ ಒಳಗಡೆ ಗುದ್ದಿ ಎಲ್ಲನೂ ತುಂಡು ಮಾಡ್ಕೊಂಡಿರುತ್ತೆ ಕೋರೆನ. ಕಂಬಗಳನ್ನ ಕೋರೆಯಲ್ಲಿ ಎತ್ತಕ್ಕೆ ಹೋಯ್ತವಲ್ಲ, ಆಗಲ್ವಲ್ಲ, ತುಂಡೆಲ್ಲ ಆಗಿರುತ್ತೆ. ಆನೆ ಚೆನ್ನಾಗಿತ್ತು ಸರ್. ಅದು ಅಲ್ಲೇ ಸರ್ ಅದು ಸರೌಂಡಿಂಗ್ಗೆ 200-300 ಆನೆಗಳಿದ್ದು ನಿಜಾನ ಸರ್? ಇದ್ದು ಅನ್ಸುತ್ತೆ. ಅವು ತಮಿಳ್ನಾಡು ಬಾರ್ಡಲ್ವ ಸರ್, ಹೋಗೋದು ಬರೋದು ಇರುತ್ತೆ. ಈಗ ನಮ್ಮಲ್ಲೂ ನಮಗೆ ಕೌಂಟ್ ಸಿಕ್ಕಿದ್ರೆ ಆಲೂರು, ಸಕಲೇಶ್ಪುರ, ಬೇಲೂರಿಂದ ಹೆಂಗ್ ಕೌಂಟ್ ಸಿಕ್ಕಿದ್ರೆ 100 ತಗೋಬೋದು. ನಮಗೆ ಈ ವೆಸ್ಟರ್ನ್ ಘಾಟಲ್ಲಿ ಇದ್ದಾವೆ ಸಿಗಲ್ಲ. ವೆಸ್ಟರ್ನ್ ಘಾಟಲ್ಲಿ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಈ ಕಡೆ ಭಾಗದಾಗ ಮಾತ್ರ ಸಿಗೋದು. ವೆಸ್ಟರ್ನ್ ಘಾಟಲ್ಲಿ ಆನೆಗಳಿದ್ದಾವೆ, ಬಿಸ್ಲಲ್ಲಿ ಇದಾವೆ. ಬಿಸ್ಲೆ ಸುಬ್ರಹ್ಮಣ್ಯಗೆ ಹೋಗಿ ದಾಟಾಡ್ತವೆ. ಒಂದು ವಿಡಿಯೋ ಕಳಿಸಿದ್ದೀನಿ ಬೆಳಗ್ಗೆ, ಅದು ಸುಬ್ರಹ್ಮಣ್ಯದಲ್ಲಿ ಆನೆ ನಿಲ್ಲಲ್ಲ, ಹೆಚ್ಚು ಮಳೆ ಅಂತಿದ್ವಿ. ಅದು ಸುಬ್ರಹ್ಮಣ್ಯದಲ್ಲಿ ಸ್ಟಾರ್ಟ್ ಆಗಿದಾವೆ. ಈಗ ಮುಂದೆ ನೋಡಿ ಬೆಳ್ತಂಗಡಿ, ಧರ್ಮಸ್ಥಳದಲ್ಲೆಲ್ಲ ಆನೆಗಳು ಸ್ಟಾರ್ಟ್ ಆಯ್ತವೆ. ಬೈರ ರೀಸೆಂಟಾಗಿ ಅಲ್ಲಿ ಕಾಣಿಸ್ಕೊಂಡಿದೆ. ಸ್ವಲ್ಪ ಆ ಕಡೆ ಸೈಡ್ ಮಳೆ ಜಾಸ್ತಿ ಅಲ್ಲ ಅಂತೇಳಿ ನಮ್ಮ ಮೂಡಿಗೆರೆ ಭಾಗಕ್ಕೆ ಬಂದಿದೆ ಬೈರ. ಅದೇನೇ ಒರಿಜಿನಲ್ ಬೈರ, ಸುಮ್ಮನೆ ಯಾವುದೇದೋ ಬೈರ ಅಂತ. ಬೈರ ಅರ್ಜುನಕ್ಕಿಂತ ಚೆನ್ನಾಗಿದೆ. ಆಮೇಲೆ ಅದು 6 ಕಾಲ್ ಟನ್ ಬರ್ಬೋದು, ತುಂಬ ದೊಡ್ಡದು. 10 ಮಕ್ಕಳು 11 ಅಡಿ ಬರುತ್ತೆ. ಓಡ್ಸಕ್ಕೆ ಹೋಗಿದ್ರು ಅಪ್ಪ. ಓಡಿಸಿದಾಗ ಭೇಟಿಯಾಗಿದೆ, ಅಪ್ಪಗೂ ಆನೆಗೂ ಭೇಟಿಯಾಗಿದೆ. ಎಲ್ಲಾಡಿ ಹತ್ರ ಒಂದು ಇದ್ರ ಹತ್ರ ನಿಂತು ಬಿಡುತ್ತೆ 2015-16ರಲ್ಲಿ. ಅವಾಗ ಅಲ್ಲಿ ಅವರು ರೇಂಜ್ ಆಫೀಸರು ಪ್ರವೀಣ್ ಶೆಟ್ಟಿ ಸರ್ ಅಂತ, ಅವ್ರು ಬರೋಕ್ಕೆ ಕರ್ಸ್ಕೊಳ್ತಾರೆ. ಕರ್ಸ್ಕೊಂಡಾಗ ಅಪ್ಪ ಒಂದು ವಾರ ಇದ್ದು ಅಲ್ಲಿ ಆನೆನ ಓಡಿಸ್ಬಿಟ್ಟು ಬರ್ತಾರೆ. ಅವಾಗ ಅದು ಇಷ್ಟು ಉದ್ದ ಕೋರೆ ಇರಲ್ಲ, ಸ್ವಲ್ಪ ಅಗ್ರೆಸಿವ್ ಇರುತ್ತೆ. ಇವಾಗ ಸ್ವಲ್ಪ ಬೆಳೆದಿದೆ ಆನೆ ಚೆನ್ನಾಗಿ. ಹಾಗಾದ್ರೆ ಇದು ಒರಿಜಿನಲ್ ರೌಡಿರಂಗ ಅರೆಸ್ಟ್ ಆಗಿದೆ ಸರ್. ಅರೆಸ್ಟ್ ಆಗಿದ್ದುಂಟು. ಅದು ಪಾಪ ಬಸ್ ಆಕ್ಸಿಡೆಂಟಲ್ಲಿ ತೀರೋಗಿದ್ದು ಉಂಟು. ರೌಡಿರಂಗ ಇದ್ದಿದ್ರೆ ಯಾಕೆ ಇಷ್ಟು ದಿನ ಕಾಣಿಸ್ಕೊತೀವಿ? ಶಿವಮೊಗ್ಗ ಹೋಗಿದ್ರೆ ಶಿವಮೊಗ್ಗ ಸೈಡಾರು ದಾಂಧಲೆ ಮಾಡೋದು. ಒಂದ್ಸಲ ಆನೆ ಚಾಲ್ ಕಲ್ತಿದ್ದು ಅದನ್ನ ಬಿಡಲ್ಲ. ಈಗ ಅಲ್ಲಿನೇ 6-7 ಜನಕ್ಕೆ ಒಂದು ಅಟ್ಯಾಕ್ ಮಾಡಿದೆ, ಅದ್ರಲ್ಲಿ ಒಂದು 2-3 ಜನ ತೀರೋಗಿದ್ದಾರೆ. ಮತ್ತೆ ಮನುಷ್ಯನ ನೋಡಿದ ತಕ್ಷಣ ಅಟ್ಟಿಸ್ಕೊಬರೋ ಆನೆ ಇವತ್ತು ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ವಲ್ಲ ಸರ್. 96ಅಲ್ಲಿ ಒಂದು ಬೈಕ್ನ ಪಾರ್ಕಲ್ಲಿ ತುಣಿತಿರೋದು ಫೋಟೋಸ್ನ ಸಮೇತ ಯಾರೋ ತೆಗೆದು ಹಾಕಿದ್ರು. 96ಇಂದ 2003 4 ಇನ್ನೂ ಮನೇಲಿ ಪೇಪರ್ ಕಟ್ಟಿಂಗ್ ಹಂಗೆ ಇದೆ. ಬರ್ತಿದ್ದು ಅವಾಗ ಪಾರ್ಕಿಂಗ್ ನುಗ್ತಿದ್ದು, ವನರಾಜನ್ ಜೊತೆ ಫೈಟಿಗೆ ಬರ್ತಿದ್ದು, ಅದೆಲ್ಲ ಎಲ್ಲ ಇದೆ. ಅವತ್ತು ಇಲ್ಲಿ ಯಾಕೆ ಬಸ್ಸಿಗೆ ಸಿಕ್ಕಾಕೊಳ್ತಂತ ಇದೇ ತರ ಹೊಡೆದೇ ಬರೋದ ಹೋಗಿ ಸರ್. ಈಗ ಆಗ್ಲೆಲ್ಲ ಬೆಳಗ್ಗೆ ಒಂಚೂರು ಕುಸ್ರೆ ಎಲ್ಲ ಕೊಟ್ಟು ಕಳಿಸಿದ್ರೆ ಫ್ರೀಯಾಗಿ ಕಾಡಲ್ಲಿ ಬಿಟ್ರೆ ಮಧ್ಯಾಹ್ನ ನೀರಿಗೆ ಮತ್ತೆ ಕುಸ್ರೆ ಕೊಡೋಕ್ಕೆ ಇದು ಮಾಡ್ತಾರೆ.
ಕುಸ್ರೆ ಅಂದರೆ ಹುಲ್ಲು ಮತ್ತು ಭತ್ತ ಬೆಲ್ಲನ ಸೇರಿಸ್ಕೊಡೋದು. ಅದನ್ನ ಕೊಡೋಕೆ ಟೈಮ್ ಅವು ಬರ್ತದೆ. ಆ ಬರೋ ಟೈಮಲ್ಲಿ ಈ ನಮ್ಮ ಆನೆಗಳು ಸಿಕ್ಕಿದ್ರೆ ಕಾಡಾನೆ ಸಿಕ್ಕಿದ್ರೆ ಎಲ್ಲದಕ್ಕೂ ಗುತ್ಕೊ ಬರೋದಂತ ರೌಡಿ ರಂಗ. ಹೌದು, ಮತ್ತಿಗೋಡಲ್ಲಿ ಇದ್ದಿದ್ರೆ ಇವತ್ತು ಹೆಂಗಿರೋದು ಗೊತ್ತಾ ಸರ್, ಆನೆ ದಸರಾಕ್ಕೆ ಯೂಸ್ ಮಾಡ್ಕೋಬೋದು. ಮೊನ್ನೆ ಅವರೊಂದು ಹೇಳ್ತಾ ಇದ್ರು ಗಣೇಶ ಅಂತ ಹೇಳಿ ಒಂದು ಆನೆ ಹೌದು, ಮಾವುತನ್ನು ಈ ರೀತಿ ಮಾಡುದು. ನೀವು ಆ ರೀತಿ ಕತೆ ಬೇರೆ ಯಾವ್ದಾದ್ರು ಇದರಲ್ಲಿ ಬನ್ನೇರ್ಗಡ್ತಲ್ಲಿ ಮಾವತ್ರನ್ನ ಸಾಯಿಸಿದ್ದ, ಅಲ್ಲಿಂದ ಸಾಯಿಸಿ ಇಲ್ಲಿ ಸಕ್ರೆಬೈಲಿಗೆ ಶಿಫ್ಟ್ ಮಾಡ್ತಾರಂತ. ಹಂಗೆ ಆ ತರದ ಮಾವುತನ್ಗೆ ಅತಿ ಹೆಚ್ಚು ಆನೆಗಳು ಮಾವುತನ್ ಜೋಡಿ ಯಾರ ಜೋಡಿ ಪ್ರೀತಿಯಾಗಿರುತ್ತೆ ಅವ್ರನ್ನೇ ಕೊಲ್ಲತ್ತಲ್ಲ ಅದು. ಹೌದು ಸರ್, ಹೌದು. ಅದು ಯಾಕೆಂದರೆ ಅದ್ರ ದಿನ ಕಳೆಯೋದು 24 ಗಂಟೆ ಮಾವುತನೇ ಇರ್ತಾರಲ್ಲ. ಆ ಬೇಜಾರಾಗಲಿ ಖುಷಿಯಾಗಲಿ ಅವನ ಜೊತೆನೇ ಹಂಚ್ಕೋಬೇಕು. ಖುಷಿಲಿ ಇದ್ದಾಗ ಸುಮ್ಮನೆ ಇರ್ತೇವೆ, ಕೋಪ ಬಂದಾಗ ಅವನ ಮೇಲೆ ತೋರಿಸ್ತೇವೆ. ಹೌದು, ನೀನು 4 ದಿವಸ ನೀರು ಕೊಡದೇ ಇರೋದು, ನೀರನ್ನ ಚೆನ್ನಾಗಿ ಕುಡಿಸ್ಬೇಕು. ಅದಕ್ಕೆ ನೀರು ಕೊಟ್ಟರೆ ಖುಷಿ. ನೀರಿಗೆ ಯಾವಾಗ ನಾವು ನೀರಿಗೂ ಕರ್ಕೋಗ್ಲಿಲ್ಲ ಅಂದಾಗ ಅವು ಸ್ವಲ್ಪ ಡಿಸ್ಟರ್ಬ್ ಆಗಿ ಸಿಟ್ಟು ಬರುತ್ತೆ. ಆ ಟೈಮಲ್ಲಿ ಯಾರೋ ಬರ್ತಾರೆ ಫೋಟೋ ತೆಗ್ಸೋಣ ಇಲ್ಲ ಮೇಲ್ ಕೂರಬೇಕು ಅಂತಾರೆ. ಅವನ್ನ ಫೋರ್ಸಲ್ಲಿ ಮಾಡೋದ್ರಿಂದ, ಫೋರ್ಸಬಲ್ ಮಾಡೋದ್ರಿಂದ ಆನೆಗಳಿಗೂ ಹಿಂಸೆಯಾಗಿ ಅಟ್ಯಾಕ್ ಮಾಡಿ. ಕೊಳ್ಳೆಗಾಲ ಬಾರ್ಡ್ರು ಅಲ್ಲಿ ಹೋಗಿ ಇವರು ಒಂದ್ಸಲ ಕ್ಯಾಂಪ್ ಮಾಡ್ತಾರೆ. ಕ್ಯಾಂಪ್ ಮಾಡಿದ್ರೆ ಅದು ಹಗಲು ಸಿಕ್ಕೋದೇ ಇಲ್ಲ. ಬೆಳಗ್ಗೆ 3 ಗಂಟೆ ಜಾವದಲ್ಲಿ ಆನೆ ಹೊಡಿತಾರೆ. ಆನೆ ಬಗ್ಗೆ ಗೊತ್ತಿದ್ದು ಆನೆ ಸೀರಿಯಸ್ನೆಸ್ ತಗೊಂಡ್ರೆ ಯಾವ ಹೊತ್ತಲ್ಲಿ ಬೇಕಾದ್ರೆ ಆನೆ ಹೊಡಿಬೋದು. ಚೆನ್ನಾಗಿ ಕಟ್ಕೊಂಡು 3 ಗಂಟೆ ಜಾವದಲ್ಲಿ ಅದು ಮೇವು ತಿನ್ನಕ್ಕೆ ಬರ್ತಿತ್ತಲ್ಲ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಟ್ಟಿಸ್ಕೊಂಡು ಹೊಡಿತಾರೆ. ಮೊಬೈಲ್ ಟಾರ್ಚಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಸರ್, ಹಗ್ಗ ಎಲ್ಲ ಹಾಕ್ತಾರೆ. ಮೊಬೈಲ್ ಟಾರ್ಚಲ್ಲಿ ಹಗ್ಗ ಹಾಕಿ ಅದನ್ನು ಬೆಳಗ್ಗೆ ಜಾವದವರೆಗೂ ಎಳ್ಕೊಬಂದು ಲಾರಿಗೆ ಹತ್ತಿಸಿ ಮತ್ತಿಗೋಡು ಕ್ಯಾಂಪಿಗೆ ತಂದು ಬಿಡ್ತಾರೆ ಸರ್. ಒಂದ್ಸಲ ಗಜೇಂದ್ರ ಆನೆ ನಮ್ಮ ಅಮ್ಮ ಅಪ್ಪ ಅಜ್ಜಿ ಮನೆಗೆ ಹೋಗಿದ್ರು. ಅಜ್ಜಿ ಮನೆಗೆ ಹೋದಾಗ ಮಾವಿನಕಾಯಿ ತಂದಿದ್ರು, ಗಿಣಿ ಮಾವಿನಕಾಯಿ. ಅದನ್ನು ತಂದಾಗ ಬೇಸಿಗೆ ರಜೆ ಅಲ್ವಾ, ನಾನು ಗಜೇಂದ್ರ ಜೊತೆಗೆ ಕುಸ್ರೆ ಮಾಡೋದು, ಅದಕ್ಕೆ ನೀರು ಕುಡಿಸೋದು ಅದೆಲ್ಲ ಗಣಪತಿ ಅವ್ರ ಜೊತೆ ಮಾಡ್ತಿದ್ದೆ. ಅಪ್ಪ ಮಾವಿನಕಾಯಿ ತಂದು ನನಗೆ ಅಲ್ಲೆಲ್ಲರಿಗೂ ಕೊಟ್ಟರು ತಿನ್ನೋಕ್ಕೆ. ನನಗೆ ತಿನ್ನೋದಕ್ಕಿಂತ ನಾನು ಆನೆ ಕೊಡಬೇಕು ಅಂತ ನಂಗೆ ಆಸೆ. ನಾನು ಗಜೇಂದ್ರ ಏನು ಮೂಡಲ್ಲಿ ನಿಂತಿತ್ತು ಏನೋ ಗೊತ್ತಿಲ್ಲ, ಸಡನ್ನಾಗಿ ನಾನು ಹಿಂದೆ ಮುಂದೆ ಓಡಾಡ್ತಿದ್ದೆ. ಗಜೇಂದ್ರ ಆನೆನ ನಾನು ಕಾಲು ಸಂದಿ ಎಲ್ಲ ನುಗ್ಗಿದ್ದೀನಿ, ಬೇಡಿ ಬಿಚ್ಚಕ್ಕೆಲ್ಲ ಹೋಗಿದ್ದೀನಿ, ಹೊಟ್ಟೆಗೆಲ್ಲ ಫುಲ್ ಓಡಾಡ್ತಿದ್ದೆ. ಹೋಗಿದ ತಕ್ಷಣ ನಾನು ಅಂತ ಗೊತ್ತಾದ್ರೆ ಬಾಯಿ ಆನ್ಕ ಬರೋದು, ನಾನು ಅಂತ ಗೊತ್ತಾದ್ರೆ ಏನಾರು ಕೊಡ್ತಾನೆ ತಿನ್ನಕ್ಕೆ ಅಂತ ಬಾಯಿ ಆನ್ಕ ಬರೋದು. ನನಗೇನೋ ಅದು ಮಾವಿನಕಾಯಿ ಕೊಡಬೇಕು ಅದಕ್ಕೆ ಅನ್ನೋದೊಂದು ಆಸೆ. ಏನು ಮೂಡಲ್ಲಿ ಇತ್ತೇನೋ ಗೊತ್ತಿಲ್ಲ, ಹೋಗಿ ಸೊಂಡ್ಲು ನಿಂಗೆ ತಬ್ಬಿ ಕೊಡೋಣ ಅಂತ ಹೋದೆ. ಅದು ಯಾವ ಮೂಡಲ್ಲಿತ್ತು ಇದ್ದಾನೆ ತೆಗ್ದು ಗುದ್ದೆ ಬಿಡ್ತು ದಂತದ ಸಮೇತ. ಆ ಗಜೇಂದ್ರನೇ ಸ್ವಲ್ಪ ಅಗ್ಳ ಅಲ್ಲದಂತ ಹಿಂಗಲ್ವಾ, ನನ್ನ ಈ ಕಡೆಗೊಂದು ದಂತ ಪಾಸ್ ಆಯಿತು. ನನಗೆ ಆ ಸೊಂಡ್ಲದು ಎದೆಗೆ ಬಂದು ಹಿಂಗೆ ಹೊಡೀತು. ನಾನು ಒಂದು 3-4 ಅಡಿ ಹಿಂದಕ್ಕೆ ಹಾರಿಬಿಟ್ಟೆ, ಅದು ಹೊಡೆದಿದ್ದ ಸ್ಪೀಡಿಗೆ. ಆಮೇಲೆ ಒಂದು 4-5 ದಿನ ಹೋಗಲಿಲ್ಲ. ಅಪ್ಪ ಹೇಳ್ತರು, ನೋಡು ಆನೆ ಇದು ಬುದ್ಧಿ ಒಂದೇ ಥರ ಇರಲ್ಲ, ಆನೆಗಳು ಮೂಡಿ. ಯಾವಾಗ ಅವು ಖುಷಿ ಇರ್ತವೆ ಅವಾಗ ಹೋಗಬೇಕು, ಯಾವಾಗ ಅವು ಯೋಚನೆ ಮಾಡ್ತಿರ್ತವೆ, ಯಾವಾಗ ನಿದ್ದೆ ಬರೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಹಂಗಾಗಿ ಹೋಗ್ಬೇಡ ಎಲ್ಲ ಟೈಮಲ್ಲೂ, ಹೋಗು ಮಾತಾಡಿಸಿ ಏನು ರಿಪ್ಲೈ ಕೊಡುತ್ತಾ ಅವಾಗ ಹೋಗು. ಫಸ್ಟಿಗೆ ಮಾತಾಡಬೇಕು. ಸಡನ್ನಾಗಿ ಹೋಗೋದು ನಾವು ಪ್ರೀತಿ, ಸಡನ್ನಾಗಿ ಹೋಗೋದು, ಅದಂತ ಸೊಂಡು ತಪ್ಕೊಂಡು ಬೈಕ್ ಕೊಡೋದು ಅಂತ ಹೋಗೋದು. 3-4 ದಿನ ಆದಮೇಲೆ ಮತ್ತೆ ಹೋದ್ಮೇಲೆ ಸರಿ ಆಯಿತು. ನಾನು ಹೋಗಲೇ ಇಲ್ಲ, ನಾನು ಭಯ ಬಿದ್ದೆ. ಜಸ್ಟ್ ಅದು ಹಿಂಗೇನೋ ಕೋರೆ ಟಚ್ ಆಗಿದ್ರೆ ಬರೀ ಇಷ್ಟು ಅಂದಿದ್ದೆ ಸರ್. ಅದು ಆ ಫೋರ್ಸೇಬಲ್ ಎಷ್ಟಿತ್ತು ಗೊತ್ತಾ, ಅದ್ರ ಸೊಂಡ್ಲಿಗೆ ಬಂದು ಹೊಡೆದ ತಕ್ಷಣ ನಾನು ಅಷ್ಟು ದೂರ 4-5 ಅಡಿ ಹಿಂದಕ್ಕೆ ಹೋದೆ. ಜೊತೆ ಹುಡುಗರೆಲ್ಲ ನೋಡ್ತಿದ್ರು. ಹಿಂಗೆ ಆನೆಗಳದ್ದು ಯಾವಾಗ ಯಾವ ಮೂಮೆಂಟು ಪತ್ತೆ ಮಾಡೋಕ್ಕಾಗಲ್ಲ, ಮಾವುತ್ರಿಲ್ದಲ್ಲೇ ಹೋಗ್ಲೇಬಾರ್ದು. ಆನೆಗಳು ಓಡಾಡ್ತಾ ಇದ್ದಾವೆ ಸರ್. ಈಗ ಅದೇ ಮೊನ್ನೆ 3 ಆನೆ ಹೊಸ ಆನೆ ಬಂದಿದ್ದಾವೆ. ಅದನ್ನು ಯಾರೂ ನೋಡಿಲ್ಲ. ಅದು ನಮ್ಮ ಭಾಗದ ಆನೆಗಳಲ್ಲ. ಅದು ಬಂದು ಕಟ್ಟೆಪುರ ಬಂದು ಹಿಂಗೆ ದಾಟಿ ಉಂಬ್ಳಿ ಬೆಟ್ಟದ ಸೈಡು ಬಂದು ಒಂದು 3 ದಿನ ಉಳಿದು ದೊಡ್ಡ ಬೆಟ್ಟಕ್ಕೆ ಬಂದು 3 ದಿನ ಇದ್ದು ಕಾಡಲ್ಲೇ ಕಡೆ ಎಲ್ಲ ಸುತ್ತಾಡಿ ರಂಗನ ಬೆಟ್ಟ ಅಂತ ಇಲ್ಲಿ ಬರುತ್ತೆ. ಇದು ದೊಡ್ಡ ಬೆಟ್ಟ ರಂಗನ ಬೆಟ್ಟ ಅಂದರೆ ಸ್ವಲ್ಪ ಅಟ್ಯಾಚ್ ಇದೆ, ಅಲ್ಲಿ ಸ್ವಲ್ಪ ರೆವಿನ್ಯೂ ಲ್ಯಾಂಡ್ ಇದೆ. ಹೋಗಿದ್ದಾವೆ ಅಂದರೆ ಅಲ್ಲಿಗೆ ಇನ್ನೊಂದು ಗ್ರೂಪ್ ಕರ್ಕೊಬರಕ್ಕೆ ರೆಡಿ ಇದೆ ಅಂತ ಅರ್ಥ. ಅದು ತುಂಬ ಒಳ್ಳೆ ಆನೆ ಸರ್. ಭವಿಷ್ಯ ಅದು ಚಿಕ್ಕ ಒಂದು 30-35 ವರ್ಷ ಇರ್ಬೋದು ಸರ್. ನೋಡೋಕ್ಕೂ ಚೆನ್ನಾಗಿದೆ, ಕೋರೆ ನೀಳ ಲಕ್ಷಣ ಇದೆ. ಆನೆ ಬೇಗ ಟ್ರೈನ್ ಆಗಿದೆ, ಚೆನ್ನಾಗಿ ನೋಡ್ತಿದ್ದಾರೆ ಮತ್ತಿಗೋಡಲ್ಲಿ ಈಗ ಆನೆಗಳನ್ನ ಎಲ್ಲರೂ. ಅದೊಂದು ಟ್ರೂಪ್ ಚೆನ್ನಾಗಿದೆ. ಸುಮ್ಮನೆ ಅವ್ರನ್ನ ಡಿಸ್ಟರ್ಬ್ ಮಾಡಿ ಅಲ್ಲಿಂದ ಇಲ್ಲಿಗೆ ಶಫಲ್ ಮಾಡೋದು ಸರಿಯಾಗಿಲ್ಲ ಅನಿಸುತ್ತೆ ಸರ್. ಅದು ನನ್ನ ಅಭಿಪ್ರಾಯ ಸರ್. ಬಳ್ಳೆ ಕರ್ಕೊಂಡು ಹೋಗೋದ್ರಿಂದ ಪಾಪ ಅಲ್ಲಿ ಆನೆಗಳು ಅಲ್ಲಿ ಒಂದು 10 ಆನೆ ಜೊತೆ ಒಡನಾಟ ಇರುತ್ತೆ ಸರ್. ಹೌದು, ಅಲ್ಲಿ ಸಡನ್ನಾಗಿ ಒಂದು ಏಕಾಂಗಿ ಮಾಡಿಬಿಟ್ರೆ ಆನೆ ಯೋಚನೆ ಮಾಡಿ ಸತ್ತೋಗಲ್ಲ ಸರ್, ಸತ್ತೋಗುತ್ತೆ. ಅದು ತುಂಬ ಈ ಥರ ಆನೆಗಳು ಆಗಿದೆ ಸರ್. ಎಷ್ಟೋ ಆನೆಗಳು ವಯಸ್ಸಾಗಿರೋ ಆನೆಗಳನ್ನ ಕ್ಯಾಪ್ಚರ್ ಮಾಡಿ ಆನೆ 40-35 ಒಳಗಡೆ ಕ್ಯಾಪ್ಚರ್ ಮಾಡ್ಬೇಕು ಸರ್. 35 ದಾಟಿದ್ರೆ ಅದು ಸ್ವಲ್ಪ ಯೋಚನೆ ಮಾಡುತ್ತೆ. ನಾನು ಚೆನ್ನಾಗಿದ್ದೆ ಕಾಡಲ್ಲಿ,
ನಾನು ಯಾಕೆ ಇಲ್ಲಿಗೆ ಬಂದು ನನ್ನ ಕರ್ಕೊಬಂದ್ರು ಅದಕ್ಕೇನೋ ಆದರೆ ಚಿಕ್ಕ ವಯಸ್ಸಲ್ಲಿದ್ದು ಚೆನ್ನಾಗಿ ಟ್ರೈನ್ ಆಗಿ ಚೆನ್ನಾಗಿ ಮನುಷ್ಯನ ಜೊತೆ ಒಡನಾಟ ಬೆಳೆದೋಗುತ್ತೆ. ಹಂಗಾಗಿ ನಾನು ತುಂಬ ಆನೆ ಸತ್ತೋಗಿದ್ದೇವೆ ನೋಡಿ. ಈಗ ಅದು ನಾಗರಹೊಳೆಯಲ್ಲಿ ವಿರಾಟ್ ಅಂತ ಇತ್ತು ಹೆಸರು ಕಟ್ಟಿದ್ದು. 55 ವರ್ಷಕ್ಕೆ ಕ್ಯಾಪ್ಚರ್ ಮಾಡಿದ್ರು. ಇದನ್ನೇನು ಒಂದು 15 ವರ್ಷ ಕಾಡಲ್ಲಿ ಇರೋದು. 55 ವರ್ಷಕ್ಕೆ 50 ವರ್ಷಕ್ಕೆ ಕ್ಯಾಪ್ಚರ್ ಆಗಿದೆ. ಅದು ದೈತ್ಯ ಖರ ಹಿಡಿಯೋ ಅವಶ್ಯಕತೆನೇ ಇಲ್ಲ. ವಿರಾಟ್ ಸತ್ತೋಯ್ತು, ಕೂಡ ಎಲ್ಲ ಸತ್ತೋಯ್ತು. ಚೆನ್ನಾಗಿದೆ ಆನೆ. ಹೀಗೆ ತುಂಬ ಆನೆಗಳು ಸತ್ತೋಯ್ತವೆ ಸರ್, ಗೊತ್ತಾಗಲ್ಲ. ಕಾಡೊಳಗಡೆ ಬಿಟ್ಟಾಗ ಕಾಡಾನೆ ಜೊತೆ ಫೈಟ್ ಮಾಡ್ತಾ ಸತ್ತೋಯ್ತವೆ ಸರ್. ಅದೇ ಸರ್, ಮೊನ್ನೆ ಹೋದಾಗ ಹಂಗೆ ನಾವು ವಸಂತಣ್ಣ ಎಲ್ಲ ಕೂತ್ಕೊಂಡು ಮಾತಾಡುವಾಗ ನಾನು ಹಂಗೆ ಕೇಳಿದೆ, ನಂದು ಕ್ಯೂರಿಯಾಸಿಟಿ ಇತ್ತು. ಎಲ್ಲೇ ಆವಾಗ ಇದಲ್ವ ಸರ್ ಅದು ಕೆಡ್ಡಾದ ಗುಂಡಿಗಳನ್ನ ವಸಂತಣ್ಣ ನಾನು ನೋಡಿದ್ದೀನಿ. 3 ಗುಂಡಿ ನೋಡಿದ್ದೀನಿ. ಅದರಲ್ಲಿ ಅರ್ಜುನ ಬಿದ್ದಿದ್ದ ಗುಂಡಿ ನೋಡಿದ್ದೀನಿ. ಎಲ್ಲಿ ಹಣ ಇದು ಹಿಡಿದಿದ್ದು ಅಂತ ಕೇಳಿದಾಗ ಇಲ್ಲೇ ಆ ಮತ್ತಿಗೋಡಿಂದ ಇದರಿಂದ ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಆಗುತ್ತೆ. ಫಸ್ಟು ಮತ್ತಿಗೋಡೆಲ್ಲ ಇದ್ದಿದ್ದಂತೆ ಅರ್ಜುನ ಫಸ್ಟು ಮಾವುತ್ರ ಹೆಸರು ಸಣ್ಣಪ್ಪ ಅಂತಲ್ಲ, ಕಾವಾಡಿ ಹೆಸರು ಸಣ್ಣಪ್ಪ ಅಂತ. ಒಬ್ಬರು ಸಣ್ಣಪ್ಪ ಯಾರು, ಇದೇ ವಸಂತಣ್ಣ ಅವರ ತಂದೆ ಸಣ್ಣಪ್ಪ. ಅವರೇ ಫಸ್ಟ್ ಕಾವಾಡಿ ಅದಕ್ಕೆ ಹಿಡಿದಾಗ. ಅರ್ಜುನಂಗೆ ಫಸ್ಟ್ ಕಾವಾಡಿನೇ ಈ ವಸಂತಣ್ಣ ಅವ್ರ ತಂದೆ ಸಣ್ಣಪ್ಪ. ಇನ್ನೊಬ್ರು ಇದರ ಮಾವುತರು, ಅವರು ಸಣ್ಣಪ್ಪ ಅಂತ. ಇಲ್ಲಿ ಟ್ರೈನ್ ಆದ್ಮೇಲೆ ಆಮೇಲೆ ಬಳ್ಳಾಗಿ ಶಿಫ್ಟ್ ಆಗಿದ್ದು. ಈಗ ಮಹೇಂದ್ರನ ಪರಿಸ್ಥಿತಿನೇ ಅದಕ್ಕೂ ಆಗಿತ್ತು. ಮತ್ತಿಗೋಡಲ್ಲಿ ಇದ್ದಿದ್ರೆ ಅಭಿಮನ್ಯುನ ಎಲ್ಲಿ ಹಿಡಿದ್ರಂತ ಅದೇ ರೇಣಿಯರು ಅದರಲ್ಲೇ ಗುಂಡಿಲೆ, ಅದೇ ಗುಂಡಿಯಲ್ಲಿ ಬೀಳುತ್ತೆ. ಅಂದ್ರೆ ಅರ್ಜುನ ಎಲ್ಲಿ ಬಿದ್ದ ಅದು ಹೆಂಗೆ ಗೊತ್ತಾ ಸರ್, ಈಗ ಒಂದು ಟ್ರೂಪ್ ಜಾಡ್ ಹಿಡಿದಿದೆ ಅಂದರೆ ಅಲ್ಲೇ ಗುಂಡಿ ತೆಗೆದು ರೆಡಿ ಮಾಡಿರ್ತಾರೆ. ಈಗ ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೂ ಅದೇ ಜಾಡಲ್ಲಿ ಅಟ್ಟಿಸ್ಕೋಗ್ತವೆ. ಆವಾಗ ಅದು ಫಿಕ್ಸ್ ಅದು ಅಲ್ಲಿ ಆ ಜಾಗ. ಈಗ ಆನೆಗಳು ಜಾಗ ಚೇಂಜ್ ಮಾಡಲ್ಲ. ಒಂದ್ಸಲ ಆನೆ ನಡೆದಿದ್ದಾರೆ ಅಂತೀವಲ್ಲ ನಾವು, ಹಂಗೆ ಆ ಜಾಗ ಫಿಕ್ಸ್, ಅದು ಹೋಗೋಕ್ಕೆ ಬರೋಕ್ಕೆ ಫಿಕ್ಸ್ ಇರುತ್ತೆ. ಅಂಥ ಜಾಗದಲ್ಲಿ ಗುಂಡಿ ತೆಗೆದುಬಿಟ್ಟು ಕೆಡ್ಡ ಮಾಡಿ 3 ಗುಂಡಿ ಇದೆಯಂತ ಅಲ್ಲಿ. ಇನ್ನೂ ಗುಂಡಿಗಳು ಹಾಗೆ ಇದೆಯಂತ ಸಾಕ್ಷಿ. ಅರ್ಜುನ ಬಿದ್ದಿದ್ದು ಗುಂಡಿ, ಅಭಿಮನ್ಯು ಬಿದ್ದಿದ್ದು, ಶ್ರೀರಾಮ ಬಿದ್ದಿದ್ದೆಲ್ಲ.